ಓಂ ಶ್ರೀ ಚಕ್ರವಾಸಿನ್ಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ದೈವಂ ಮಾನುಷ ರೂಪೇಣ, ನಾವು ದೈವಂ ಅಂತಕ್ಕಂಥ ದೇವರು ಅಂತಕ್ಕಂಥವನು ನಮಗೆ ಎಲ್ಲ ಕಡೆ ಇದ್ದರೂ ಕೂಡ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತನಾಗಿದ್ದರೂ ಕೂಡ ದೈವಂ ಮಾನುಷ ರೂಪೇಣ ನಮ್ಮ ಹಿಂದಿನ ಪುರಾಣಗಳಲ್ಲಾಗ್ಬೋದು, ಮಹನೀಯರಾಗ್ಬೋದು, ಇದನ್ನೆಲ್ಲವನ್ನೂ ಕೂಡ ನಮಗೆ ತೋರಿಸ್ಕೊಟ್ಟಿದ್ದಾರೆ. ನಾವು ಕೂಡ ಇವತ್ತಿನ ದಿನ ಆ ದಾರಿಯಲ್ಲಿ ಹೋಗಿದ್ದೆ ಆದರೆ ದೈವಾನುಗ್ರಹ ಬೇಗ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಾಕ್ಷಾತ್ ರಾಮಕೃಷ್ಣ ಪರಮಹಂಸರು ಕೂಡ ಹೇಳಿದ್ದಾರೆ, ಆತ್ಮಾನೋ ಮೋಕ್ಷಾರ್ಥ ಜಗದ್ದಿತಾಯಚ, ಆತ್ಮಾನೋ ಮೋಕ್ಷಾರ್ಥ ಜಗದ್ದಿತಾಯಚ. ಇನ್ನು ಎಲ್ಲ ಮಹನೀಯರು ಕೂಡ, ರಮಣ ಮಹರ್ಷಿ ಇರ್ಬೋದು, ಶ್ರೀಧರ ಸ್ವಾಮಿಗಳಿರ್ಬೋದು, ಅನೇಕ ಮಹನೀಯರು ಇರ್ಬೋದು, ಇತ್ತೀಚೆಗೆ ನಮ್ಮ ನಡೆದಾಡೋ ದೇವರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅಷ್ಟೇ ಆ ಮನುಷ್ಯರನ್ನು ಚೆನ್ನಾಗಿ, ಅಂದರೆ ಒಳ್ಳೆಯ ವಿದ್ಯೆ ಕೊಟ್ಟರು, ತ್ರಿವಿಧ ದಾಸೋಹಿಗಳಾಗಿ ಆ ವಿದ್ಯೆ ಕೊಟ್ಟಿದ್ದು, ಅನ್ನ ಕೊಟ್ಟಿದ್ದು, ಆಶ್ರಯ ಕೊಟ್ಟಿದ್ದು, ಒಂದು ಅವರನ್ನು ಸತ್ಪ್ರಜೆಗಳಾಗಿ ರೂಪಿಸಿದ್ದು ಕೂಡ, ಇವೆಲ್ಲವನ್ನು ಗಮನಿಸಿ ನೋಡಕ್ಕೆ ಹೋದಾಗ ನಾವು ಒಂದು ನರಮಾನವರು ಕೂಡ ಇವತ್ತಿನ ದಿನ ಈ ಮಾತನ್ನು, ಇದರ ಅರ್ಥವನ್ನು ತಿಳ್ಕೊಂಡಿದ್ದೆ ಆದರೆ ಭಗವಂತನ ಕೃಪೆಗೆ ನೇರವಾಗಿ ಪಾತ್ರರಾಗ್ತೀವಿ. ದೈವಂ ಮಾನುಷ ರೂಪೇಣ, ಮನುಷ್ಯನ ರೂಪದಲ್ಲಿ ದೇವರಿರ್ತಾನೆ ಅಂತಕ್ಕಂಥದ್ದು, ಮನುಷ್ಯನ ರೂಪದಲ್ಲಿ ದೇವರಿರ್ತಾನೆ. ಆದರೆ ಪ್ರಶ್ನೆ ಕೇಳ್ತೀರಾ, ಪ್ರಕೃತಿಯಲ್ಲಿಲ್ವಾ? ಎಲ್ಲ ಕಡೆ ಇದ್ದರೂ ಕೂಡ ದೇವರು ಮನುಷ್ಯನ ರೂಪದಲ್ಲಿ ಹೆಚ್ಚು ಇರ್ತಕ್ಕಂಥದ್ದು. ಯಾಕೆಂದರೆ ಆಯಾ ಕಾಲಕ್ಕೆ ತಕ್ಕ ಹಾಗೆ ಭಗವಂತನು ಮನುಷ್ಯನ ರೂಪದಲ್ಲಿ ಬಂದು ಸಾಕಷ್ಟು ಪರಿವರ್ತನೆಗಳನ್ನು ಮಾಡಿದ ಇತಿಹಾಸಗಳು, ಪುರಾಣಗಳು ಕೂಡ ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಇವೆ. ಇವತ್ತಿನ ದಿವಸ ನಾವು ಯಾರಿಗಾದರೂ ಸಹಾಯ ಮಾಡಿದಾಗ, ಅಥವಾ ಯಾರಿಗಾದರೂ ಅನ್ನ ಕೊಟ್ಟಾಗ, ಅಥವಾ ಯಾರಿಗಾದರೂ ಪೋಷಣೆ ಮಾಡಿದಾಗ ಅದನ್ನು ನಾವು ಹೇಳ್ಕೋಬಾರ್ದು. ಹೇಳ್ಕೊಂಡಾಗ ಅದರ ಫಲ ನಮಗೆ ಬರೋದು ಇಲ್ಲವೇ ಇಲ್ಲ. ಆದರೆ ಇವತ್ತಿನ ದಿವಸ ನಮ್ಮ ಜನ್ಮ ದಿನಾಂಕಗಳಾಗ್ಬೋದು, ವಿವಾಹ ದಿನಗಳಾಗ್ಬೋದು, ನಾವು ಮಾತ್ರ, ನಮ್ಮ ಕುಟುಂಬದವ್ರು ಮಾತ್ರ ಆಚರಣೆ ಮಾಡಿಕೊಂಡ್ರೆ ಅದು ಅಷ್ಟು ಫಲ ಸಿಗೋದಿಲ್ಲ. ಎಷ್ಟೋ ಸರಿ ನಾವು ನೋಡಿದ್ದೀವಿ, ಎಷ್ಟೋ ಜನ ಅವರ ಒಂದು ಜನ್ಮ ದಿನಾಂಕವನ್ನು, ಅವರ ವಿವಾಹ ದಿನಾಂಕವನ್ನು, ಅಥವಾ ಯಾವುದೇ ಶುಭ ಕಾರ್ಯವನ್ನು, ಕುಟುಂಬದಲ್ಲಿ ಮಾಡ್ತಕ್ಕಂಥ ಶುಭ ಕಾರ್ಯವನ್ನು ಅನಾಥರ ಜೊತೆ, ಅಭಾಗ್ಯದರ ಜೊತೆ ನಾವು ಮಾಡಿಕೊಂಡಿದ್ದೆ ಆದರೆ ಅದು ಸಾಕಷ್ಟು ಫಲವನ್ನು ಕೂಡ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅದರ ಜೊತೆಗೆ ಆಸ್ಪತ್ರೆ, ಅನಾಥಾಲಯಕ್ಕೆ ನಾವು ಕೇವಲ ಯಾರ್ದೋ ಪೇಷಂಟ್ ಇರ್ತಾರೆ, ಅವ್ರು ನೋಡೋಕ್ಕೆ ಹೋಗೋದಲ್ಲ, ಅಲ್ಲಿ ನಮ್ಮ ಕರ್ಮ ಕೂಡ ಕಡಿಮೆ ಆಗುತ್ತೆ. ಅವರ ಬಗ್ಗೆ ಕನಿಕರ ಪಟ್ಟಾಗ, ಅವರ ಬಗ್ಗೆ ಕರುಣೆ ತೋರಿಸಿದಾಗ ನಮ್ಮಲ್ಲೂ ಕೂಡ ಎಷ್ಟೋ ಶುಭ ಆಗ್ತಕ್ಕಂಥದ್ದು, ಎಷ್ಟೋ ಕರ್ಮಗಳು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇವತ್ತಿನ ದಿವಸ ಇರುತ್ತೆ. ಇವತ್ತಿನ ದಿವಸ ನಾವು ದೇವರಿಗೆ ನಾವು ಒಂದು ದೇವಸ್ಥಾನ ಕಟ್ಟಿ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ, ಮನುಷ್ಯನ ರೂಪದಲ್ಲಿರ್ತಕ್ಕಂಥ, ಅದು ನಮ್ಮ ಸಂಬಂಧಿಕರಾಗಬೇಕು ಅಂತಿಲ್ಲ, ನಮ್ಮವರಾಗಬೇಕು ಅಂತಿಲ್ಲ, ಯಾರಿಗಾದರೂ ಆಗಲಿ, ಪುಟ್ಟ ಮಕ್ಕಳಾಗಲಿ, ಅನಾಥರಾಗಲಿ, ಅಭಾಗ್ಯರಾಗಲಿ, ಅಂತಹವರಿಗೆ ನಾವು ಸಹಾಯ ಮಾಡಿದ್ದೆ ಆದರೆ ಅದು ಭಗವಂತನಿಗೆ ಸೇರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಭಗವಾನರೇ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಅಂತಕ್ಕಂಥ ಒಂದು ಶ್ಲೋಕವನ್ನು ಕೂಡ ಹೇಳಿದ್ದಾರೆ. ಧರ್ಮಕ್ಕೆ ಹಾನಿಯಾದಾಗ, ಚ್ಯುತಿಯಾದಾಗ, ಕಂಟಕ ಬಂದಾಗ ಆಯಾ ಕಾಲಕ್ಕೆ ತಕ್ಕ ಹಾಗೆ ನಾನು ಮನುಷ್ಯನ ರೂಪದಲ್ಲಿ ಅಥವಾ ಪ್ರಕೃತಿಯಲ್ಲಿ ಆವಿರ್ಭವಿಸ್ತೀನಿ ಅಂತ ಹೇಳ್ತಾನೆ. ಹಾಗಾಗಿ ಇವತ್ತಿನ ದಿವಸ ಮನುಷ್ಯನ ಯಾರೇ ಕಷ್ಟದಲ್ಲಿರಲಿ, ಒಂದು ಅನ್ನ ಅಥವಾ ವಿದ್ಯೆ ಅಥವಾ ವಸ್ತ್ರ, ಏನೋ ಒಂದು ಕೈಲಾದ ಸಹಾಯವನ್ನು ಮನುಷ್ಯರಿಗೆ ಮಾಡಿದ್ದೆ ಆದರೆ ಅದು ಭಗವಂತನಿಗೆ ಸಲ್ತಕ್ಕಂತಹ ಸಾಧ್ಯತೆ ಇರುತ್ತೆ. ದೇವರು ಯಾವಾಗಲೂ ಮನುಷ್ಯ ರೂಪದಲ್ಲಿ, ಎಷ್ಟೋ ಸರಿ ನಾವು ಕೇಳ್ತಾ ಇರ್ತೀವಿ, ನಮಗೆ ಒಂದು ತುಂಬ ಕಷ್ಟ ಬಂದಾಗ, ಒಂದು ತುಂಬ ಸಂಕಟ ಬಂದಾಗ, ಇನ್ನೇನು ಇಲ್ಲ ಅಂಥೇಳಿ ನಾವು ಆಕಾಶದ ಕಡೆಗೆ ಕೈ ಎತ್ತಿ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಬಂದು ನಮಗೆ ಸಹಾಯ ಮಾಡ್ತಾರೆ. ಆ ಮಾಡಿದ್ದು ಯಾರೂ ಅಲ್ಲ, ಅದು ಭಗವಂತನೇ ಆಗಿರುತ್ತೆ. ನಿಮ್ಮ ವಿದ್ಯಾರ್ಥಿ ದಶೆ ಇರ್ಬೋದು, ಅಥವಾ ನಿಮ್ಮ ವೃತ್ತಿಯಲ್ಲಿರ್ಬೋದು, ನಿಮ್ಮ ಸಂಸಾರ ಜೀವನದಲ್ಲಿರ್ಬೋದು, ಸಾಕಷ್ಟು ಕಂಟಕ ಬಂದಾಗ, ತುಂಬ ಬೇಕಾದವ್ರು ಮೋಸ ಮಾಡಿದಾಗ, ತುಂಬ ಕಷ್ಟಕ್ಕೆ ಒಳಗಾದಾಗ, ದಿಕ್ಕು ಕಾಣದೇ ಇರತಕ್ಕಂಥ ಸಂದರ್ಭದಲ್ಲಿ ಬರ್ತಾರಲ್ವ, ಅವರು ನಿಜವಾಗ್ಲೂ ಕೂಡ ಭಗವಂತನ ಸ್ವರೂಪ. ಆ ರೀತಿ ನೋಡೋಕೆ ಹೋದಾಗ ಮನೆ ಹತ್ರ ಬರ್ತಕ್ಕಂಥ ಭಿಕ್ಷಕ ಇರ್ಬೋದು, ಅಥವಾ ದಾರಿಯಲ್ಲಿ ಕಾಣ್ತಕ್ಕಂಥ ಭಿಕ್ಷಕ ಇರ್ಬೋದು, ಅಥವಾ ಇವತ್ತಿನ ದಿವಸ ವಸ್ತ್ರ ಕೂಡ ಹಾಕೊಳ್ಳೋಕೆ ಕಷ್ಟ ಆಗಿ ಒಂದು ತುತ್ತು ಅನ್ನಗೂ ಒದ್ದಾಡ್ತಾ ಇರ್ತಕ್ಕಂಥ ಮನುಷ್ಯರು ಇರ್ತಕ್ಕಂಥ ಮನುಷ್ಯರಿಗೆ ಒಂದು ತುತ್ತು ಅನ್ನ ಅಥವಾ ಅವ್ರಿಗೆ ಸಹಾಯ ಮಾಡಿದ್ರೆ ಅದು ಭಗವಂತನಿಗೆ ಸಲ್ಲುತ್ತೆ ಅಂತ ಹೇಳ್ತಾ, ಇಂದಿನ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ದೈವಂ ಮಾನುಷ ರೂಪೇಣ. ಯಾವ ವ್ಯಕ್ತಿಯನ್ನೂ ಅಲಗಳಿಬಾರ್ದು, ಯಾವ ವ್ಯಕ್ತಿಯನ್ನೂ ಕೀಳಾಗಿ ಮಾತಾಡಬಾರ್ದು.
ಯಾವ ವ್ಯಕ್ತಿಯನ್ನು ಕೂಡ ಅಪಹಾಸ್ಯ ಮಾಡಬಾರ್ದು, ಯಾವ ವ್ಯಕ್ತಿಯನ್ನು ಕೂಡ ತಮಾಷೆಗೆ ನಾವು ಉಪಯೋಗಿಸ್ಕೊಂಡು ಆ ವ್ಯಕ್ತಿಯನ್ನು ತೇಜೋವಧೆ ಮಾಡಬಾರ್ದು. ಆ ವ್ಯಕ್ತಿಯಲ್ಲಿ ಒಂದು ಭಗವಂತನ ಅಂಶ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.